Hello everybody, welcome to King English online classes. Well students, ಈಗಾಗಲೇ ಒಂದು ವಿಡಿಯೋನ ನಾನು MTS ರಿಲೇಟೆಡ್ 10th ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ SSC ಅಡಿಯಲ್ಲಿ MTS ಮಲ್ಟಿ ಟಾಸ್ಕಿಂಗ್ ಒಂದು ಪ್ರಶ್ನೆ ಪತ್ರಿಕೆ 2021ರಲ್ಲಿ ಮಾಡಿರುವಂಥದ್ದು. ಈ ಮುಂಚೆ ಇದರ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ನ ನಾನು ನಿಮಗೆ ಅನಾಲಿಸಿಸ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಪಾಸ್ ಮಾಡಿದ್ದೀರಾ, ನೀವು ಕನ್ನಡ ಮಾಧ್ಯಮ ಆಗಿರ್ಬೋದು, ಹಿಂದಿ ಮಾಧ್ಯಮ, ಉರ್ದು ಮಾಧ್ಯಮ ಅವ್ರ ಮರಾಠಿ ಮೀಡಿಯಂ ಯಾವುದೇ ಆಗಿರ್ಬೋದು, ನಿಮಗೆ ಒಂದು ಸುವರ್ಣ ಅವಕಾಶ SSC ನಲ್ಲಿ 10th ಪಾಸ್ ಆದವರಿಗೆ ಇರುವಂಥದ್ದು. ಇದನ್ನ MTS ಅಂತ ಹೇಳ್ತಾರೆ. 2021ರ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷ್ ಪತ್ರಿಕೆಯ 25 ಪ್ರಶ್ನೆಗಳ ಬ್ಯಾಕ್ ಟು ಬ್ಯಾಕ್ ಅನಾಲಿಸಿಸ್ ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್. ಇದು ಹವಾಲ್ದಾರ್ CBIC ಅಂಡ್ CBN ಎಕ್ಸಾಮಿನೇಷನ್ 2021. ಪರೀಕ್ಷೆ ನಡೆಸಿರುವಂತ ದಿನಾಂಕ 5 ಜುಲೈ 2022. ಬನ್ನಿ, ಪ್ರಶ್ನೆಗಳೆಲ್ಲ ಹೇಗಿದೆ, ಎಲ್ಲ SLC ಪಾಸ್ ಆದವರೆಲ್ಲ ಇದನ್ನ ಕ್ರ್ಯಾಕ್ ಮಾಡಬಹುದಾ, ತಾವು ಕೂಡ ಕೇಂದ್ರ ಸರ್ಕಾರಿ ಪರೀಕ್ಷೆಯನ್ನ ಗಿಟ್ಟಿಸ್ಕೋಬಹುದಾ ಅನ್ನುವಂತ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ. ಪ್ರಶ್ನೆ 1, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಸ್ಟೂಡೆಂಟ್ಸ್, ಇಡಿಯಂ ಕಂಪಲ್ಸರಿ ಕ್ವಶನ್ ಆಗಿದೆ. ಇತ್ತೀಚೆಗೆ FDA, STA, PDO, VAO ಎಲ್ಲಾ ಪರೀಕ್ಷೆಗಳಲ್ಲಿ ವೆಕ್ಯಾಬ್ಯುಲರಿಲೇ ಒಂದು ಭಾಗ ಆಗಿರುವಂತ ಇಡಿಯಂ ನ ಕೇಳುತ್ತಾ ಹೋಗ್ತಾರೆ. ವೆಲ್, ಅದರಲ್ಲಿ ಮೊದಲನೇದು ನೋಡೋಣ. ಒನ್ಸ್ ಕಪ್ ಆಫ್ ಟೀ ಅಂತ ಇದೆ. ಮಾತಾಡೋರು ಹೇಳ್ತಾರಲ್ಲ, ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಫಾರ್ ಎಕ್ಸಾಂಪಲ್, ಟೈಪ್ ಮಾಡಕ್ ಹೇಳಿದಾಗ ಟೈಪಿಂಗ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳ್ತಾರೆ. ವೆಲ್, ಪೇಂಟಿಂಗ್ ಇಸ್ ಮೈ ಕಪ್ ಆಫ್ ಟೀ, ಸಿಂಗಿಂಗ್ ಇಸ್ ಮೈ ಕಪ್ ಆಫ್ ಟೀ ಅಂತ ಹೇಳ್ತಾರೆ. ಅಂದ್ರೆ ಇದು ನನ್ನಿಂದ ಆಗುವಂಥದ್ದು, ನನ್ನಿಂದ ಸಾಧ್ಯವಾದದ್ದು, ಇದೇನು ಬ್ರಹ್ಮವಿದ್ಯೆ ಅಲ್ಲ, ನನಗಿದು ಕೋತಿ ವಿದ್ಯೆ ಇದ್ದಂಗೆ ಅಂತ ಈ ಅರ್ಥ ಕೊಡುವಂಥದ್ದನ್ನ ಒನ್ಸ್ ಕಪ್ ಆಫ್ ಟೀ ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಅರ್ಥ ಕೊಡುವಂತ ಆನ್ಸರ್ ಎಲ್ಲಿದೆ? ಆಪ್ಷನ್ 4, ಒನ್ಸ್ ಚೋಸನ್ ಆರ್ ಪ್ರಿಫರ್ಡ್ ಥಿಂಗ್. ಇದು ಅದರ ಅರ್ಥವಾಗಿದೆ. ವಿದ್ಯಾರ್ಥಿಗಳೇ, ಯಾರೆಲ್ಲ SSLC ಆಧಾರದ ಮೇಲೆ MTS ಪರೀಕ್ಷೆಯನ್ನ ನೀವು ಅರ್ಜಿ ಸಲ್ಲಿಸಿದ್ದೀರಾ, ನನ್ನ ಕ್ಲಾಸ್ಗಳನ್ನ ಜಾಯಿನ್ ಮಾಡಿ. 8951880403 ನನ್ನ ಮೊಬೈಲ್ ನಂಬರ್ ಆಗಿದೆ. ಇದಕ್ಕೆ 1000 ರೂಪೀಸ್ ಫೋನ್ ಪೇ ಮಾಡಿ ನೀವು ಆನ್ಲೈನ್ ಲಿಂಕ್ ನ ಪಡ್ಕೋಬಹುದು. ಕಾರಣ, ನನ್ನ ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ಪಾಠವನ್ನ ಮಾಡ್ತೀನಿ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಇತರೆ ಪರೀಕ್ಷೆಗಳಿಗೆ, ಇವನ್ ಅಕಾಡೆಮಿಕ್ ಕೂಡ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ MTS ಪರೀಕ್ಷೆಯನ್ನ SLC ಆದವರು ಈ MTS ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನೀವು ಗಿಟ್ಟಿಸ್ಕೋಬೇಕಾಗಿದೆ ಅಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಇಂಗ್ಲಿಷ್ ಅನ್ನ ಕನ್ನಡದ ಜೊತೆಗೆ 2 ಭಾಷೆಗಳನ್ನ ಬಳಸ್ತಾ ಬೇಸಿಕ್ ಇಂಗ್ಲಿಷು, ಇಂಟರ್ಮೀಡಿಯೇಟ್ ಇಂಗ್ಲಿಷು, ಅಡ್ವಾನ್ಸ್ ಇಂಗ್ಲಿಷು ಮತ್ತೆ ಪ್ರೋ ಇಂಗ್ಲಿಷ್ ನ ಪಾಠ ಮಾಡ್ತಿರ್ತೀನಿ. ವೆಲ್, MTSಗೆ ಆಲ್ರೆಡಿ ಕೆಲವೊಂದು ಬ್ಯಾಚ್ಗಳು ಮಾಡಿದ್ದೇನೆ. ಇವಾಗ ಹೊಸ ಬ್ಯಾಚ್ ಒಂದು ಆರಂಭ ಮಾಡ್ತಾ ಇದ್ದೀನಿ. ಅದರ ಡೀಟೇಲ್ಸ್ ಕೊನೆಯಲ್ಲಿ ಕೊಡ್ತೀನಿ. ಬನ್ನಿ, 2ನೇ ಪ್ರಶ್ನೆ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್, ಆಂಟೋನಿಮ್ ಆಫ್ ದ ವರ್ಡ್ ವಿಚ್ ಇಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ. ವಾಕ್ಯ ಕೊಟ್ಟಿದ್ದಾರೆ. ಇಟ್ ಈಸ್ ಇರ್ರೆಲೆವೆನ್ಸ್ ಅಟ್ ಲೀಸ್ಟ್ ಟು ಮೀ ವೆದರ್ ದ ಗ್ರಾಂಟ್ ವಾಸ್ ಇಂಪ್ರೊವಿಡೆಂಟ್ ಆರ್ ನೋ ಅಂತ. ವಿದ್ಯಾರ್ಥಿಗಳೇ, ಇಂಪ್ರೊವಿಡೆಂಟ್ ಇದರ ಆಪೋಸಿಟ್ ವರ್ಡ್ ಏನು ಅಂತ ಕೇಳಿದ್ದಾರೆ. ಇದರ ಆಪೋಸಿಟ್ ವರ್ಡ್ ಥ್ರಿಫ್ಟಿ ಅಂತ ಆಗುತ್ತೆ. ಅಂದ್ರೆ ಪ್ರಾವಿಡೆಂಟ್ ಅಂತ ಮೀನಿಂಗ್ ಕೊಡುವಂಥದ್ದು ಥ್ರಿಫ್ಟಿ ಅಂತ ಆಗುತ್ತೆ. ಸ್ಪ್ರೆಂಡ್ ಥ್ರಿಫ್ಟ್ ಅಂತ ಹೇಳ್ತಾರಲ್ವಾ, ದುಂದು ವೆಚ್ಚ ಮಾಡುವಂಥದ್ದು, ಬೇಕಾಬಿಟ್ಟಿ ಖರ್ಚು ಮಾಡುವಂಥದ್ದು, ಅದನ್ನ ಥ್ರಿಫ್ಟಿ ಅಂತ ಹೇಳ್ತಾರೆ. ಸೊ ಸದ್ಯಕ್ಕೆ ಈ ಟೆಕ್ಸ್ಟುವಲ್ಲಿ ಈ 4 ಪದಗಳಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಗಮನಕ್ಕೆ ಇದು ಕೂಡ ವೆಕ್ಯಾಬ್ಯುಲರಿಯಲ್ಲಿ ಕೇಳುವಂತ ಒಂದು ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಒಂದು ವಾಕ್ಯ ಕೊಟ್ಟಿದ್ದಾರೆ, ಅದರಲ್ಲಿ ಎರರ್ ಎಲ್ಲಿದೆ ಅದನ್ನ ನೋಡಿ. ಎರರ್ ಇಲ್ಲ ಅಂದ್ರೆ ನೋ ಎರರ್ ಅನ್ನುವಂತ ಆಪ್ಷನ್ ನ ಆಯ್ಕೆ ಮಾಡಿ. ಎರರ್ ಇದ್ರೆ 1, 2, 3 ಈ ತರ ಭಾಗಗಳನ್ನು ಕೊಟ್ಟಿದ್ದಾರೆ. ಯಾವ್ದು ಎರರ್ ಇದೆ ಅದನ್ನ ನಿಮ್ಮ ಉತ್ತರವಾಗಿ ಆಯ್ಕೆ ಮಾಡಿ ಅಂತ. ಪ್ರಶ್ನೆನ ನೀಟಾಗಿ ನೋಡ್ಕೋಬೇಕು. ಓದೋಣ ಬನ್ನಿ. ವೆನ್ ಯು ಆರ್ ಅಂಡರ್ ಸಿಗ್ನಿಫಿಕೆಂಟ್ ಸ್ಟ್ರೆಸ್, ಐ ರಿಪೀಟ್, ವೆನ್ ಯು ಆರ್ ಅಂಡರ್ ಸಿಗ್ನಿಫಿಕೆಂಟ್ ಸ್ಟ್ರೆಸ್ ಇಟ್ ಈಸ್ ಹಾರ್ಡ್ಲಿ ಟು ಪ್ರಾಸೆಸ್ ಡೀಟೇಲ್ಡ್ ಅಂಡ್ ನ್ಯೂಸೆನ್ಸ್ ಅಂತ ಇದೆ. ಇಟ್ ಈಸ್ ಹಾರ್ಡ್ಲಿ ಅಲ್ಲ, ಇಟ್ ಈಸ್ ಹಾರ್ಡ್ ಟು ಪ್ರಾಸೆಸ್ ಆಗ್ಬೇಕಲ್ವಾ, ಇಲ್ಲೇ ಮಿಸ್ಟೇಕ್ ಇದೆ. ಸೊ ಆಪ್ಷನ್ 1 ಅಲ್ಲಿ ಈ ಆಪ್ಷನ್ ನೋಡ್ಬೋದು. ಇದು ಹಾರ್ಡ್ಲಿ ಅಂತ ಬರೆದಾಗ ಇದು ಮೀನಿಂಗೇ ಬರುತ್ತೆ. ಇಟ್ ಈಸ್ ಹಾರ್ಡ್ ಟು ಪ್ರಾಸೆಸ್ ಡೀಟೇಲ್ಸ್ ಅಂಡ್ ನ್ಯೂಸೆನ್ಸ್ ಆಗ್ಬೇಕು. ಸೊ ಇಲ್ಲೇನೆ ಮಿಸ್ಟೇಕ್ ಇರುವಂತದ್ದು. ದಿಸ್ ಪಾರ್ಟ್ ಈಸ್ ರಾಂಗ್. ಆಪ್ಷನ್ 1 ಸರಿಯಾದ ಉತ್ತರ. ಪ್ರಶ್ನೆ 4 ಮತ್ತೆ ಎರರ್ ಏನಾದ್ರೂ ಇದೆಯಾ ಕಂಡಿಡಿದೆಯಾ ಅಂತ ನೋಡಿದ್ದಾರೆ. ಪ್ರಶ್ನೆ ಓದೋಣ. ವೆಲ್, the reduced air pressure on airline flights can lessen
the amount of oxygen in passengers' blood for 25%. What? No, this is not fair, right? Passengers ಅಂದ್ರೆ ಈ ಪ್ರಯಾಣಿಕನ ಅಂತ ಆಗ್ಬೇಕಲ್ವಾ, ಅಥವಾ ಪ್ರಯಾಣಿಕಳ. ಪ್ಯಾಸೆಂಜರ್ಸ್ ಓಕೆ, ಬಟ್ ಇದು ಬಹುವಚನ ಆಗ್ಬಾರ್ದು, ಇಲ್ಲಿ ಸಿಂಗ್ಯುಲರ್ ಆಗ್ಬೇಕು. ಇದು ಬೇರೆ ಅರ್ಥವನ್ನೇ ಕೊಡ್ತಾ ಇದೆ. ಇಲ್ಲಿ ರಾಂಗ್ ಇದೆ. ಎಲ್ಲಿದೆಯಪ್ಪ ಅದು? ಇನ್ ಪ್ಯಾಸೆಂಜರ್ಸ್ ಬ್ಲಡ್ ಫಾರ್ 25%. ವಾಕ್ಯ ಓದ್ ನೋಡಿ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಇರೋದ್ರಿಂದ ಕಿಂಗ್ ಇಂಗ್ಲಿಷ್ ಆನ್ಲೈನ್ ನಲ್ಲಿ ಯಾರೆಲ್ಲ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಆನ್ಸರ್ ಏನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನೇರವಾಗಿ ಉತ್ತರವನ್ನು ಹೇಳ್ತಾ ಇರ್ತೀವಿ. ಆನ್ಲೈನ್ ಕ್ಲಾಸ್ ಅಲ್ಲಿ ಇನ್ ಡಿಟೇಲ್ ಆಗಿ, ಡೆಪ್ತ್ ಆಗಿ, ಪ್ರೊಫೌಂಡ್ ಆಗಿ, ಯಾಕೆ, ಏನು, ಹೇಗೆ, ಟೆನ್ಸ್ ಏನಿದೆ, ಬೇರೆ ಬೇರೆ ಅಲೈಡ್ ಟಾಪಿಕ್ಸ್ ಗಳು ಏನಿದೆ, ವೆಕ್ಯಾಬ್ಲರಿ ಯಾವ ರೀತಿ ಕೇಳ್ತಾರೆ, ಟೆನ್ಸಸ್ ಗ್ರಾಮರ್ ಬಿಟ್ಟು ಇತರೆ ಕೆಲವೊಂದು ಕ್ವಶನ್ಸ್ ಗಳನ್ನ ಈ ಗ್ರಾಮರ್ ಅನ್ನೇ ಟ್ವಿಸ್ಟ್ ಮಾಡಿಬಿಟ್ಟು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಮೀಟ್ ಮಾಡಿದಾಗ ನೋಡೋಣ. ವೆಲ್, ಕ್ವಶನ್ ನಂಬರ್ 5 ಫಿಲ್ ಇನ್ ದ ಬ್ಲಾಂಕ್ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಓದೋಣ. ಮೈ ಟೀಚರ್ ಆಸ್ಕ್ಡ್ ಮೀ ಟು ಕೀಪ್ ಡ್ಯಾಶ್. ನನ್ನ ಟೀಚರ್ ನನಗೆ ಡ್ಯಾಶ್ ಆಗಿರೋ ಕೇಳಿದ್ರು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಓದ್ತಾ ನೋಡ್ತಾ ಹೋಗಿ. ಸರಿಯಾದ ಉತ್ತರ ಕ್ವೈಟ್. ಕ್ವೈಟ್ ಅಂದ್ರೆ ಶಾಂತನಾಗು. ಮೈ ಟೀಚರ್ ಆಸ್ಕ್ ಮೀ ಟು ಕೀಪ್ ಕ್ವೈಟ್ ಅಂತಂದ್ರೆ ಸೈಲೆಂಟ್ ಆಗು ಅಂತ ಹೇಳ್ತಾ ಇದಾರೆ, ಶಾಂತನಾಗು ಅಂತ ಹೇಳ್ತಾ ಇದಾರೆ. ಇದಾಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಆಪ್ಷನ್ 1 ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಇಲ್ಲೆಲ್ಲ ನೀವು ನೋಡ್ತಿದ್ದೀರಲ್ವಾ, ಇವು ಹೋಮೋಫೋನ್ಸ್ ಅಂತ ಹೇಳ್ತಾರೆ. ವೆಲ್, ಅದು ಕೂಡ ವೆಕ್ಯಾಬ್ಲರಿ ಬರುವಂತದ್ದು, ಬಟ್ ಇದು ಹೋಮೋಫೋನ್ಸ್ ಅಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಸರಿಯಾದ. ಎಸ್, ಅಫ್ಕೋರ್ಸ್ ಹೋಮೋಫೋನ್ಸ್ ಯಾವ್ದು ಸೂಟೇಬಲ್ ಆಗುತ್ತೆ? ಆಪ್ಷನ್ 1 ಕ್ವೈಟ್ ಅಂದ್ರೆ ಶಾಂತನಾಗು, ಪೀಸ್, ಸೈಲೆಂಟ್ ಅಂತ ಅರ್ಥ. ಮುಂದಿನ ಪ್ರಶ್ನೆ ಮತ್ತೆ ಒಂದು ಆಂಟೋನಿಮ್, ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಪೆರಿಲಸ್. ಸ್ಟೂಡೆಂಟ್ಸ್, ಪೆರಿಲಸ್ ಅಂದ್ರೆ ಡೇಂಜರಸ್ ಅಂತ ಅರ್ಥ. ಇದರ ಆಪೋಸಿಟ್ ವರ್ಡ್ ಆಗುತ್ತೆ. ವೆರ್ಬೋಸ್ ಆಗಲ್ಲ, ಅನ್ಸ್ಟೇಬಲ್ ಆಗಲ್ಲ, ಕ್ರೂಯಲ್ ಆಗಕ್ ಸಾಧ್ಯನೇ ಇಲ್ಲ. ಸೇಫ್ ಅಂತ ಆಗುತ್ತೆ. ಅಪಾಯಕಾರಿ ಅದರ ಆಪೋಸಿಟ್ ವರ್ಡ್. ಡೇಂಜರಸ್ ಆಪೋಸಿಟ್ ಸೇಫು. ಪೆರಿಲಿಯಸ್ ಅಂದ್ರೆ ಡೇಂಜರಸ್, ಆಪೋಸಿಟ್ ವರ್ಡ್ ಸೇಫ್ ಆಗುತ್ತೆ. ಇದು ಒಂಥರ. ವಿದ್ಯಾರ್ಥಿಗಳೇ, ನಿಮ್ಮ ಈ MTS ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆದಾಗ ನಿಮಗೆ 2 ಅಂಕ ಸಿಗುತ್ತೆ. 25 ಪ್ರಶ್ನೆಗಳು, 50 ಅಂಕಗಳು. ಮುಂದಿನ ಪ್ರಶ್ನೆ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ ಅಂತ ಕೇಳಿದ್ದಾರೆ. ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ. ಕ್ವಶನ್ ನೋಡೋಣ. ಹಿ ಕ್ಲೇಮ್ಸ್ ಟು ಬಿ ದ ಡ್ಯಾಶ್ ಕಿಡ್ ಇನ್ ದ ಸ್ಕೂಲ್ ಅಂತ ಕೂಡ ನೋಡಿದಾಗ ಗೊತ್ತಾಗುತ್ತೆ. ಆ ಮಗು ಡ್ಯಾಶ್ ಮಗು ಅಂತ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ, ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಸ್ಮಾರ್ಟೆಸ್ಟ್ ಇಸ್ ದ ರೈಟ್ ಒನ್. ಹೋಪ್ ಯಾರೆಲ್ಲ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗೊತ್ತಿದೆ, ಕಲ್ತಿದ್ದೀರಾ ನನ್ನ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಅಲ್ಲಿ, ನಿಮ್ಗೆ ಅರ್ಥ ಆಗುತ್ತೆ. ಸ್ಮಾರ್ಟೆಸ್ಟ್ ಕಿಡ್ ಇನ್ ದ ಸ್ಕೂಲ್. ಐ ರಿಪೀಟ್, he claims to be the smartest kid in the school ಅಂತ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 8 ನೋಡೋಣ. ಇಂಪ್ರೂವ್ ದ ಅಂಡರ್ಲೈನ್ ಪಾರ್ಟ್ ಆಫ್ ದ ಸೆಗ್ಮೆಂಟ್. ವಾಕ್ಯ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಒಂದು ಪಾರ್ಟ್ ಅಲ್ಲಿ ಒಂದು ಫ್ರೇಸ್ ಅನ್ನು ಅಂಡರ್ಲೈನ್ ಮಾಡಿದ್ದಾರೆ. ಅವಶ್ಯಕತೆ ಇದ್ರೆ ಇಂಪ್ರೂವ್ಮೆಂಟ್ ಮಾಡಿ. ಆಪ್ಷನ್ 2, 3, 4 ಬಳಸಿ. ಅವಶ್ಯಕತೆ ಇಲ್ಲ ಅಂದ್ರೆ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಅಂತ ಬರೀಬಹುದು. ಕ್ವಶನ್ ಓದ್ತಾ ಹೋಗಿ. ಮೆನಿ ಫ್ಯಾಮಿಲೀಸ್ ಆರ್ ಸೋ ಪುವರ್ ಟು ಬೇರ್ ದ ಕಾಸ್ಟ್ ಆಫ್ ಎಜುಕೇಟಿಂಗ್ ಆಲ್ ದೇರ್ ಚಿಲ್ಡ್ರನ್. ಸುಮಾರು ಕುಟುಂಬಗಳಿದೆ, ಸುಮಾರು ಪರಿವಾರಗಳಿದೆ, ತಮ್ಮ ಮಕ್ಕಳ ಶೈಕ್ಷಣಿಕ ಒಂದು ಭತ್ಯೆಯನ್ನ ಅಥವಾ ಒಂದು ಖರ್ಚನ್ನ ಅದನ್ನ ನಿಭಾಯಿಸೋಕೆ ತುಂಬಾ ಬಡವರಿದ್ದಾರೆ ಅಂತ. ವಿದ್ಯಾರ್ಥಿಗಳು ನಾವು ಸೋ ಪುವರ್ ಅಂತ ಹೇಳಲ್ಲ, ಟೂ ಪುವರ್ ಅಂತ ಹೇಳ್ತೀವಿ. ಸೊ ಟೂ ಪುವರ್ ಇಸ್ ರೈಟ್ ಆನ್ಸರ್. ದಟ್ಸ್ ಗೋಯಿಂಗ್ ಟು ಬಿ ದ ಆನ್ಸರ್. ನೆಕ್ಸ್ಟ್ ಒಂದು ಮಿಸ್ಪೆಲ್ಟ್ ವರ್ಡ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಎಲ್ಲ ಓದ್ತಾ ನೋಡಿ. ಇಲ್ಲಿ ಶ್ಯೂರ್ಲಿ ಸ್ಪೆಲ್ಲಿಂಗ್ ರಾಂಗ್ ಇದೆ, ಇಲ್ಲಿ ಮಾಸ್ಟರ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ರೈಟ್, ಸೆಲೆಕ್ಟ್ ದ ಆಪ್ಷನ್ ದಟ್ ಕರೆಕ್ಟ್ ದ ಮಿಸ್ಪೆಲ್ಟ್ ವರ್ಡ್ಸ್ ಅಂತಿದೆ. ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇರುವಂತ ವಾಕ್ಯವನ್ನ ನಿಮ್ಮ ಆನ್ಸರ್ ಆಗಿ ಆಯ್ಕೆ ಮಾಡಿ ಅಂತ. ರೈಟ್, ಸೊ ಇಲ್ಲೂ ಕೂಡ ಮಿಸ್ಟೇಕ್ ಇದೆ, ಇಲ್ಲೂ ಕೂಡ ಮಿಸ್ಟೇಕ್ ಇದೆ, ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಒನ್ ಶ್ಯೂರ್ಲಿ, ಇಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಮಾಸ್ಟರ್ ಸ್ಪೆಲ್ಲಿಂಗ್ ಕೂಡ ರಾಂಗ್ ಇದೆ. ರೆಸ್ಟ್ ಆಫ್ ಥಿಂಗ್ಸ್ ಆರ್ ರೈಟ್. ವೆಲ್, ಆಪ್ಷನ್ 3 ನೋಡೋಣ. ಶ್ಯೂರ್ಲಿ ಕರೆಕ್ಟ್ ಆಗಿದೆ. ಹಿ ನೋ ಹ್ಯಾಸ್ ಅರ್ನ್ ದ ರೆಸ್ಪೆಕ್ಟ್. ಮಾಸ್ಟರ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ಕೊನೆಯ ವಾಕ್ಯ ನೋಡಿ. ಶ್ಯೂರ್ಲಿ ಹಿ ನೌ ಹ್ಯಾಸ್ ಅರ್ನ್ ದ ರೆಸ್ಪೆಕ್ಟ್ ಮಾಸ್ಟರ್. ಯಾವುದೇ ಮಿಸ್ಟೇಕ್ ಇಲ್ಲ. ಇದು ಎರರ್ ಫ್ರೀ ಕರೆಕ್ಟ್ ಆಗಿರುವಂತ ಆನ್ಸರ್. ಪ್ರಶ್ನೆ 10. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಮತ್ತೆ ವೆಕ್ಯಾಬ್ ಪಾರ್ಟಿಗೆ ಬಂದಿದ್ದೀವಿ. ವಾಕ್ಯ ಕೊಟ್ಟಿದ್ದಾರೆ, ಅರ್ಥ ಏನು? A book that contain, I suppose it is supposed to be contains ಆಗಬೇಕು. Well, a book that contains information of various subjects. ಒಂದು ಪುಸ್ತಕ, ಅದರಲ್ಲಿ ಬೇರೆ ಬೇರೆ ಎಲ್ಲ ವಿಷಯಗಳ ಮಾಹಿತಿ ಸಿಗುವಂತದ್ದು, ಗೊತ್ತಿರುವಂತ ವಿಷಯ, ಅದನ್ನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರು. ದಾಟ್ಸ್ ದ ರೈಟ್ ಆನ್ಸರ್. ಪ್ರಶ್ನೆ 11.
ಆಂಟೋನಿಮ್ ವಾಕ್ಯ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ, ಇದರ ಆಪೋಸಿಟ್ ವರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ದ ಮೋರ್ enlightened employers offer better terms, right? The more enlightened employers offer better terms ಅಂತ. ಈ ಎಂಪ್ಲಾಯರ್ಸ್ ಅಂತಂದ್ರೆ ನಮಗೆ ಕೆಲಸ ಕೊಡುವಂತ ಮಾಲೀಕರು ಅಂತ, ಬಾಸ್ ಅಂತ ಹೇಳ್ತಾರೆ. ಮೋರ್ ಎನ್ಲೈಟೆಡ್ ಬಾಸ್ಗಳು ಏನ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಆಫರ್ಸ್ ಗಳನ್ನ, ಟರ್ಮ್ಸ್ ಗಳನ್ನ, ಬೆಟರ್ ಟರ್ಮ್ಸ್ ಗಳನ್ನ ಕೊಡ್ತಾರೆ ಅಂತ. ಎನ್ಲೈಟೆಂಡ್ ಇದರ ಆಪೋಸಿಟ್ ಏನಾಗುತ್ತೆ, ಕನ್ಫೌಂಡೆಡ್ ಆಗುತ್ತೆ. ಖಂಡಿತ ಇದನ್ನ ಎಲ್ಲರೂ ಬರೆಯಕ್ಕೆ ಸಾಧ್ಯನೇ ಇಲ್ಲ, ವೆಕ್ಯಾಬ್ಲರಿ ಸ್ಟ್ರಾಂಗ್ ಇದ್ದವ್ರು ಮಾತ್ರ. ವಿದ್ಯಾರ್ಥಿಗಳೇ, ಕ್ಲಾಸ್ ಎಲ್ಲ ಜಾಯಿನ್ ಮಾಡಿದಾಗ ನಿಮಗೆ ವೆಕ್ಯಾಬ್ಲರಿಗಳ ಒಂದು ಫೋಲ್ಡರ್ ಇದೆ, ಎಲ್ರಿಗೂ ಕೂಡ ಫಾರ್ವರ್ಡ್ ಮಾಡ್ತೀನಿ. ಡೈಲಿ 5-10 ಪದಗಳಂತೆ ನೀವು ಅದನ್ನ ಓದ್ತಾ ಮಾಸ್ಟರಿಯನ್ನ ಸಾಧಿಸಬಹುದು. ಸ್ವಲ್ಪ ಚಾಲೆಂಜಿಂಗ್ ಇದೆ, ಎಲ್ಲರೂ ಬರೆಯಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ 12 ನೋಡೋಣ. ಸೈನೋನಿಮ್ ಕೇಳಿದ್ದಾರೆ, ಸಮಾನಾರ್ಥಕ ಪದ. ಯಾವ ಪದಕ್ಕೆ? ಹೇಸ್ಟಿ ಅಂತ ಕೊಟ್ಟಿದ್ದಾರೆ. ಹೇಸ್ಟಿ ಅರ್ಥ ಆತುರ, ಗಡಿಬಿಡಿ, ಜಲ್ದ್ಬಾಜಿ ಅಂತ ಹೇಳ್ತಾರೆ, ಹರಿ ಅಂತ ಹೇಳ್ತಾರಲ್ವಾ. ಇದರ ಸರಿಯಾದ ಉತ್ತರ, ಸುಮಾರು ವಿದ್ಯಾರ್ಥಿಗಳ ಹೇಸ್ಟಿ ಗೊತ್ತಿರುತ್ತೆ, ಎಕ್ಸ್ಪಿಡಿಟಿಎಸ್ ಅಂತ ಗೊತ್ತಿರಲ್ಲ. ಇದು ಸರಿಯಾದ ಉತ್ತರ. ಇದು ಕೂಡ ಬಿಟ್ ಚಾಲೆಂಜಿಂಗ್, ಓದಿರೋರು ಮಾತ್ರ. ದಿಸ್ ಇಸ್ ಪಾರ್ಟ್ ಆಫ್ ವೆಕ್ಯಾಬ್. ಪ್ರಶ್ನೆ 13 ನೋಡೋಣ. ಒಂದು ವಾಕ್ಯ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಫ್ರೇಸ್ ಅನ್ನ, ಕೆಲವು ಪದಗಳನ್ನ ಅಂಡರ್ಲೈನ್ ಮಾಡಿದ್ದಾರೆ. ಇದು ಸರಿಯಾಗಿದ್ರೆ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಅಂತ ಬರೆಯೋಣ. ಸರಿಯಾಗಿಲ್ಲ ಅಂದ್ರೆ ಉಳಿದ 1, 3, 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದು ಸರಿಯಾದನ್ನ ಬರೀಬೇಕಾಗುತ್ತೆ. ಪ್ರಶ್ನೆಯನ್ನ ನೀಟಾಗಿ ಓದ್ಬೇಕು. ಬನ್ನಿ ನೋಡೋಣ. The water at her place was cool and had a metallic taste. ನೋಡಿ, the water at her place, ಒಬ್ಳು ಒಂದು ಪ್ಲೇಸ್ ಅಲ್ಲಿ ವಾಸವಾಗಿದ್ದಾಳೆ. ಅವಳು ವಾಸಿಸುವಂತ ಸ್ಥಳದಲ್ಲಿ ನೀರ್ ಹೇಗಿತ್ತು? ವಾಸ್ ಕೂಲ್, ತಂಪಾಗಿತ್ತು. ಅಂಡ್ ಹ್ಯಾಡ್ ಅ ಮೆಟಾಲಿಕ್ ಟೇಸ್ಟ್, ಅದನ್ನ ನೀವು ಸೇವಿಸಿದಾಗ ಅದು ಒಂದು ಲೋಹದ ಟೇಸ್ಟ್ ಅನ್ನ ಕೊಡುವಂತದ್ದಾಗಿತ್ತು. ಯಾವುದೇ ಗ್ರಾಮೆಟಿಕಲ್ ಎರರ್ ಇಲ್ಲ. ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 14, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಯಾವ್ದಿದೆ? ಚೆಕ್ ಮಾಡ್ತಾ ಹೋಗಿ. ಪ್ಯಾಸಿವ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಇದು ಪೀಜನ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒಂದು ಪರ್ಸೀವ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿದೆ. ಅಫ್ಕೋರ್ಸ್ 3 ಸರಿಯಾಗಿದೆ ಅಂದ್ರೆ 1 ರಾಂಗ್ ಇರಲೇಬೇಕು. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಅದು ನಿಮ್ಮ ಉತ್ತರ. ಪ್ರಶ್ನೆ 15, ಇಡಿಯಂ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಚೀವ್ ದ ಸೀನರಿ. ಚೀವ್ ದ ಸೀನರಿ, ಇದರ ಅರ್ಥ ಆಪ್ಷನ್ 2, ಟು ಆಕ್ಟ್ ಓವರ್ಲಿ ಎಮೋಷನಲ್ ಇಸ್ ರೈಟ್ ಆನ್ಸರ್. ಪ್ರಶ್ನೆ 16, ಮತ್ತೆ ಒಂದು ವಾಕ್ಯ. ಇಲ್ಲಿ ಒಂದು ಅಂಡರ್ಲೈನ್ ಮಾಡಿದ್ದಾರೆ. ಇದನ್ನ ಚೇಂಜ್ ಮಾಡ್ತೀರಾ? ಚೇಂಜ್ ಮಾಡೋದಾದ್ರೆ ಆಪ್ಷನ್ 1, ಎಸ್, 3 ಮತ್ತೆ 4 ಈ ಆಪ್ಷನ್ ಚೇಂಜ್ ಮಾಡಿ. ಯಾವುದೇ ಚೇಂಜಸ್ ಬೇಡ, ಸರಿಯಾಗಿದೆ ಅಂದ್ರೆ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಅಂದ್ರೆ ಇಂಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ. ಓದೋಣಲ್ವಾ? ಬರ್ನಿಂಗ್ ಫುಡ್ ಅಂಡ್ beverages is not desirable nor feasible in civilized society ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ವಾಕ್ಯ ಅರ್ಥ ಆಗಿದೆ ಇಲ್ಲ? ನೀವು ಬಿಗಿನರ್ಸ್ ಇದ್ರೆ ನಾಟ್ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಿ, ಇಲ್ಲೊಂದು ಪದ ಬಂದು ನಾರ್ ಅಂತ ಇದೆ. ಬನ್ನಿ ಸ್ವಲ್ಪ ಇದನ್ನ ಅಂಡರ್ಲೈನ್ ಮಾಡ್ತಾ ಹೋಗೋಣ. ರೈಟ್ ಸ್ಟೂಡೆಂಟ್ಸ್, ನಾಟ್ ನಾರ್ ಅಂತ ಬಳಸಲ್ಲ. ಇಲ್ಲಿ ಏನ್ ಬರ್ಬೇಕು? ನೀದರ್ ಬರ್ಬೇಕಲ್ಲ. ನೀದರ್ ಡಿಸೈರಬಲ್ ನಾರ್ ಫಿಸಿಬಲ್ ಅಂತ. ಸೊ ಈ ಭಾಗ ರಾಂಗ್ ಆಗಿದೆ. ಏನ್ ಬರ್ಬೇಕಲ್ಲಿ? ನೀದರ್ ನ ಬಳಸಬೇಕಾಗತ್ತೆ. ಸಬ್ಸ್ಟಿಟ್ಯೂಟ್ ನಾಟ್ ವರ್ಡ್ ವಿತ್ ನೀದರ್ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 17, ಗ್ರಾಮೆಟಿಕಲ್ ಎರರ್ ಇದೆಯಾ? ಕ್ರಾಸ್ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಕ್ರಾಸ್ ಚೆಕ್ ಮಾಡಿ. ಯಾವ್ದು ಎರರ್ ಇದೆ ಅದರಲ್ಲಿ? ಆಪ್ಷನ್ 1, 2, 3, 4 ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು. Scientists believe that many animals have a unique languages of their own ಅಂತ. ವಿದ್ಯಾರ್ಥಿಗಳೇ, ವಿಜ್ಞಾನಿಗಳ ಒಂದು ನಂಬಿಕೆ ಇದೆ. ಏನು? that many animals have a unique languages. ಸುಮಾರು ಪ್ರಾಣಿಗಳು ಅದರದೇ ಆದಂತ ಒಂದು ಯೂನಿಕ್ ಭಾಷೆ ಅದಿದೆ ಅಂತೆ. ಆಫ್ ದೇರ್ ಓನ್, ಅದೇ ಅದರದೇ ಆದಂತ ಭಾಷೆ ಇದೆ. ನೋಡಿದ್ರೆ ಏನು ಮಿಸ್ಟೇಕ್ ಇಲ್ಲ ಅನ್ಸುತ್ತೆ. ಮಿಸ್ಟೇಕ್ ಇದೆ. ಏನು? ಸೈಂಟಿಸ್ಟ್ ಬಿಲೀವ್ ದಟ್ ಮೆನಿ ಅನಿಮಲ್ಸ್ ಹ್ಯಾವ್. ಮೆನಿ ಅನಿಮಲ್ಸ್ ಅಂದ್ರೆ ಎ ಗ್ರೂಪ್ ಆಫ್ ಅನಿಮಲ್ಸ್ ಅಂತ ಮಾತಾಡ್ತೀವಿ, ಆರ್ ಕಮ್ಯುನಿಟಿ ಆಫ್ ಅನಿಮಲ್ಸ್. ಆ ಯೂನಿಕ್ ಲ್ಯಾಂಗ್ವೇಜಸ್ ಆಗಲ್ಲ. ಸ್ಮಾಲ್ ಮಿಸ್ಟೇಕ್ ಇದೆ ನೋಡಿ. ಆ ಯೂನಿಕ್ ಲ್ಯಾಂಗ್ವೇಜ್ ಆಗ್ಬೇಕು. ಇದೇ ಇಲ್ಲಿರುವಂತ ಮಿಸ್ಟೇಕ್. ಸೊ ಆಪ್ಷನ್ 3 ನಲ್ಲಿ ನಿಮಗೆ ಕಾಣ ಸಿಗುತ್ತೆ. ವಿದ್ಯಾರ್ಥಿಗಳ ಮೈನ್ಯೂಟ್ ಮಿಸ್ಟೇಕ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಗ್ರಾಮರ್ ನ ಚೆನ್ನಾಗಿ ಅರ್ತಿರ್ಬೇಕಾಗಿರುತ್ತೆ. MTS ಎಕ್ಸಾಮ್ಗೆ ಐ ಥಿಂಕ್ ಬೇಸಿಕ್ ಇಂಗ್ಲಿಷ್ ಮತ್ತೆ ಇಂಟರ್ಮೀಡಿಯೇಟ್ ಇಂಗ್ಲಿಷ್, ಅದ್ರ ಜೊತೆಗೆ ಒಂದು 10-15% ಮ್ಯಾಕ್ಸ್ ಟು ಮ್ಯಾಕ್ಸ್ 20% ನಿಮಗೆ ಅಡ್ವಾನ್ಸ್ ಇಂಗ್ಲಿಷ್ ನಾಲೆಜ್ ಇದ್ರೆ ಸಾಕು. ಖಂಡಿತ ನೀವು ಅದನ್ನ ಕ್ರ್ಯಾಕ್ ಮಾಡ್ಬೋದು. ಪ್ರಶ್ನೆ 18, ಸೈನೋನಿಮ್ ಕೇಳ್ತಾ ಇದ್ದಾರೆ. ಒಂದು ವಾಕ್ಯ ಕೊಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಡೆಮಾಲಿಶ್ ಅನ್ನುವಂತ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇದರ ಸಮಾನಾರ್ಥಕ ಪದ ಏನು? ಬನ್ನಿ ಪ್ರಶ್ನೆ ನೋಡೋಣ. ದ ಪ್ಲೇನ್ ಈಸ್ ಟು ಡೆಮಾಲಿಶ್ ದ ಪ್ಲಾನ್.
The plan is to demolish the kitchen area and build a new room. ನಮ್ಮ ಪ್ಲಾನ್ ಏನಿದೆಯಪ್ಪ, ಕಿಚನ್ ಅನ್ನ ಬೀಳಿಸೋದು, ಡೆಮಾಲಿಷ್ ಮಾಡೋದು, ಆ ಜಾಗದಲ್ಲಿ ಒಂದು ಬಿಲ್ಡ್ ಅ ನ್ಯೂ ರೂಮ್, ಹೊಸ ಒಂದು ಕೋಣೆಯನ್ನ ರೂಮ್ ಅನ್ನ ಕಟ್ಸುವಂತದ್ದು ಪ್ಲಾನ್ ಇದೆ. ಡೆಮಾಲಿಷ್ ಅನ್ನೋದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಯಾವುದು? ಕರ್ಟಲ್ ಅಂತ ಕೊಟ್ಟಿದ್ದಾರೆ. ಕರ್ಟಲ್ ಅಂದ್ರೆ ಕಡಿತಗೊಳಿಸುವಂತ. ಫೋರ್ಜ್ ಅಂತಂದ್ರೆ ಕೈಂಡ್ ಆಫ್ ಫಾಸ್ಟಿಂಗ್ ಅಂತ. ರೇಂಜ್ ಇಸ್ ಸರಿಯಾದ ಉತ್ತರ. ಆಮೇಲೆ ಫೆರ್ಬಿಶ್, ರೆಫರ್ಬಿಶ್ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗಲ್ಲ. ರೇಜ್ ಇಸ್ ದ ಸೈನೋನಿಮ್ ವರ್ಡ್ ಫಾರ್ ಡೆಮಾಲಿಶ್. ಸೊ ಇದು ಕೂಡ ವೊಕ್ಯಾಬ್ಯುಲರಿ ಬೇಸ್ಡ್ ಪ್ರಶ್ನೆ ಕೇಳಿದ್ದಾರೆ, ಇದೆಲ್ಲ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ವಾಕ್ಯ ಏನಿದೆ? ಅ ಥಿಂಗ್ ಆರ್ ಸಬ್ಸ್ಟೆನ್ಸ್ ದಟ್ ಈಸ್ ಲಯಬಲ್ ಟು ಕ್ಯಾಚ್ ಫೈರ್ ಈಸಿಲಿ. ಯಾವುದೋ ಒಂದು ವಸ್ತು ಇದೆ, ಅದು ಬೆಂಕಿಗೆ ಬೇಗ ತಗುಲುತ್ತೆ, ಫೈರ್ ಅನ್ನ ಕ್ಯಾಚ್ ಮಾಡುತ್ತೆ, ಅದಕ್ಕೆ ಏನ್ ಹೇಳ್ತಾರೆ? ಇನ್ಆಡಿಬಲ್ ಅಂತಂದ್ರೆ ಸರಿಯಾಗಿ ಕೇಳಿಸ್ತಾ ಇರೋದು. ಇನ್ಕಂಬಸ್ಟಿಬಲ್ ಅಂತ ಕೇಳಿದ್ದಾರೆ. ಎಕ್ಸ್ಟಿಂಗ್ವಿಷಬಲ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟಿಂಗ್ವಿಷಬಲ್ ಅಂದ್ರೆ ಹತ್ತಿರೋ ಬೆಂಕಿಯನ್ನ ಆರಿಸೋದು ಅಥವಾ ನಂದಿಸೋದು ಆಗತ್ತೆ. ಬಟ್ ಕೇಳಿರೋದೇನಪ್ಪ? ಅ ಥಿಂಗ್ ಆರ್ ಸಬ್ಸ್ಟೆನ್ಸ್ ದಟ್ ಈಸ್ ಲಯಬಲ್ ಟು ಕ್ಯಾಚ್ ಫೈರ್. ಫೈರ್ ನ ಕ್ಯಾಚ್ ಮಾಡುವಂತದ್ದು ಯಾವುದು? ಇನ್ಫ್ಲಾಮಬಲ್ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಪದ ಫ್ಲಾಮಬಲ್ ಕೂಡ ಬಳಸ್ತಾರೆ. ಎರಡು ಒಂದನೇ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಕೊನೆಯ 6 ಪ್ರಶ್ನೆಗಳು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ ವಾಕ್ಯ. A group of guns or missile launchers operated together at one place. ಈಗಿನ ಮೂವೀಸ್ ಗಳನ್ನೆಲ್ಲ ನೋಡ್ತಾ ಇದ್ದೀರಾ, ಈ ಮಿಸೈಲ್ಸ್ ಗನ್ಸ್ ಗಳನ್ನ ಎಕ್ಸೆಸಿವ್ ಆಗಿ ಬಳಸುವಂತದ್ದು. ಹಾಗಾದ್ರೆ ಇವನ್ನೆಲ್ಲಾನು ಒಂದೇ ಜಾಗದಲ್ಲಿಟ್ಟು ಆಪರೇಟ್ ಮಾಡುವಂತ ಸ್ಥಳಕ್ಕೆ ಏನ್ ಹೇಳ್ತಾರೆ? ಸ್ಟೂಡೆಂಟ್ಸ್, ನೀವು ನಂಬಕ್ಕಾಗಲ್ಲ, ಅದನ್ನ ಬ್ಯಾಟರಿ ಅಂತ ಹೇಳ್ತಾರೆ. ಖಂಡಿತ ಓದೋರು ಮಾತ್ರ ಗೊತ್ತಾಗುತ್ತೆ. ಇದು ಕೂಡ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ತುಂಬಾನೇ ಕೇಳ್ತಾರೆ SSC ನಲ್ಲಿ. ಬನ್ನಿ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದೀವಿ. ಕಂಪ್ರೆಹೆನ್ಸಿವ್ ಪ್ಯಾಸೇಜ್. ಸುಮಾರು ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ಕಂಪ್ರೆಹೆನ್ಸಿವ್ ಪ್ಯಾಸೇಜ್ ತುಂಬಾ ಕಷ್ಟ ಅಂತ. ಖಂಡಿತ ಸೆಕೆಂಡ್ PUC ನಲ್ಲಿ ಆಲ್ರೆಡಿ ನೀವು ಕಂಪ್ರೆಹೆನ್ಸಿವ್ ಪ್ಯಾಸೇಜ್ ನ ಬರ್ದಿದ್ದೀರಾ. ಒಂದು ಪ್ಯಾಸೇಜು, ಅದರ ಕುರಿತಾಗಿ 10 ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗ್ತಿತ್ತು. ಅದರಲ್ಲಿ 2 ಪ್ರಶ್ನೆಗಳು ಗ್ರಾಮರ್ ಇರೋದು, ಉಳಿದ 8 ಪ್ರಶ್ನೆಗಳು ನಿಮ್ಮ ಈ ಖಂಡಿಕೆ ಪ್ಯಾಸೇಜ್ ರಿಲೇಟೆಡ್ ಇರುವಂತದ್ದು. ವಾಟ್ ಎವರ್ ಇಟ್ ಇಸ್, ಬನ್ನಿ ಓದಿ ನೋಡೋಣ. Deforestation in tropical regions can dash the way water vapor is produced over the canopy dash causes reduced rainfall. A 2019 study published in the journal Ecohydrology showed that parts of the Amazon forest that dash converted to agriculture land dash higher soil and air temperature which could dash drought conditions ಅಂತ ಇದೆ. ವಿದ್ಯಾರ್ಥಿಗಳೇ, ನೋಡೋದಕ್ಕೆ ಸಿಂಪಲ್ ಆಗಿದೆ. ಮೊದಲಿನ 4 ಪ್ರಶ್ನೆಗಳನ್ನ ಟೆನ್ಸ್ ಬೇಸ್ಡ್ ಕೇಳಿದ್ದಾರೆ. ಅದು ತುಂಬಾ ಟ್ರಿಕ್ಕಿ ಆಗಿದೆ. 10th ಸ್ಟ್ಯಾಂಡರ್ಡ್ ಪಾಸ್ ಆದ್ರು ಈ ರೀತಿ ಟ್ರಿಕ್ಕಿ. ಎಸ್, ಆಳವಾಗಿ ಓದ್ಲೇಬೇಕಾಗುತ್ತೆ. ಬನ್ನಿ ನೋಡೋಣ ಆಪ್ಷನ್ಸ್ ಏನಿದೆ ಅಂತ. ನೋಡಿ, ಡಿಫಾರೆಸ್ಟೇಷನ್ ಇನ್ ಟ್ರಾಪಿಕಲ್ ರೀಜನ್ ಕ್ಯಾನ್ ಡ್ಯಾಶ್ ದ ವೇ ವಾಟರ್ ವೇಪರ್ ಅಂತ ಕೊಟ್ಟಿದ್ದೀನಿ. ಸರಿಯಾದ ಉತ್ತರ ಅಫೆಕ್ಟ್ ದ ವೇ ಆಫ್ ವಾಟರ್ ಇಸ್ ಪ್ರೊಡ್ಯೂಸ್ ಓವರ್ ದ ಕ್ಯಾನೋಪಿ. ರೈಟ್, ಪ್ರೊಡ್ಯೂಸ್ ಓವರ್ ದ ಕ್ಯಾನೋಪಿ. ವಿಚ್ ಅನ್ನ ಬಳಸ್ತೀರಾ? ಇಲ್ಲಿ ನೋಡಿ, ಇಲ್ಲೂ ಕೂಡ ಇಂಡೆಫಿನಿಟ್ ಪ್ರೊನೌನ್ಸ್ ಗಳನ್ನ, ರಿಲೇಟಿವ್ ಪ್ರೊನೌನ್ ಗಳನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ. ರೈಟ್, ಪ್ರೊನೌನ್ ಬೇಸ್ಡ್ ಆಗಿದೆ ನೋಡಿ. ಬಟ್ ಟೆನ್ಸು ಇದೆ. ಕ್ಯಾನೋಪಿ ಹೂಮ್ ಆಗಲ್ಲ, ವೇರ್ ಆಗಲ್ಲ, ಹೂ ಆಗಲ್ಲ. ವಿಚ್ ಇಲ್ಲ, ವಿಚ್ ಬಳಸಿದಾಗ ವಿಚ್ ಕಾಸಸ್ ರೆಡ್ಯೂಸ್ ರೈನ್ಫಾಲ್ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನೋಡೋಣ. ಏನಿದೆ? ಆ 2019 study published in the journal Ecohydrology showed that parts of Amazon rainforest that dash convert ಅಂತಿದೆ. So that were converted ಆಗುತ್ತೆ. passive that were converted to agriculture land. Fourth option ಹೋಗೋಣ. That were converted to agriculture land dash higher soil and air temperature had higher soil and air temperature. Past have forms ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ. ಇದು had is the right answer. ಇಲ್ಲಿ did was has suitable ಆಗಲ್ಲ. ಕೊನೆ ಪ್ರಶ್ನೆ ನೋಡೋಣ. Well, had higher soil and air temperature which could dash drought conditions, which could aggravate drought conditions. So ಹೀಗೆ ಕಂಪ್ರೆಹೆನ್ಸಿವ್ ಪ್ಯಾಸೇಜ್ ನ ಕೇಳಿದ್ದಾರೆ. ನೋಡೋದ್ರಲ್ಲ ವಿದ್ಯಾರ್ಥಿಗಳೇ, ಯಾರೆಲ್ಲ MTS CGL ಎಲ್ಲ ಅಪ್ಲೈ ಮಾಡಿದ್ದೀರಾ, ಈ ನಂಬರ್ಗೆ ನೀವು ನನಗೆ ಕರೆ ಮಾಡಿ ಮಾತಾಡ್ಬೋದು. ಯಾವುದೇ ಮೀಡಿಯಂ ಇದ್ರೂ ಕೂಡ MTS ಮತ್ತು CGL ಗೆ ಬೇಕಾಗಿರುವಂತ ಇಂಗ್ಲಿಷ್ ಭಾಷೆಯನ್ನ
ಆ 25 ಅಂಕಗಳನ್ನ ಸಿಜಿಎಲ್ಗಿರುವಂತ ನಂಬರ್ ಆಫ್ ಅಂಕಗಳನ್ನ ಹೇಗೆ ಗಿಟ್ಟಿಸ್ಕೋಬೇಕು, ವೆಕ್ಯಾಬ್ಲರಿಯ ವೇಟೇಜ್ ಏನಿದೆ, ಗ್ರಾಮರ್ ವೇಟೇಜ್ ಏನಿದೆ, ಅದನ್ನ ಹೊರತಾಗಿ ಮತ್ತೆ ಟಾಪಿಕ್ಸ್ಗಳೆಲ್ಲ ಕಂಪಲ್ಸರಿ ಕೇಳ್ತಾರೆ. ಅದರ ಪ್ರಿಪರೇಷನ್ ಏನು, ನಾವು ಯಾವ ಮಾಧ್ಯಮ ಇದ್ದೇವೆ, ಯಾವ ರೀತಿ ಓದ್ಬೇಕು, ಎಷ್ಟು ಸಮಯ ಬೇಕಾಗುತ್ತೆ, ಯಾವ್ಯಾವ ಟಾಪಿಕ್ಸ್ಗಳು ಇಂಪಾರ್ಟೆಂಟು, ಪ್ರತಿ ಟಾಪಿಕ್ ಅಲ್ಲಿ ಎಷ್ಟು ವಿಧಗಳಿದೆ, ಅದನ್ನ ಎಷ್ಟು ವಿಧಗಳಲ್ಲಿ SSL ಕೇಳಲಾಗುತ್ತೆ, ಇದೆಲ್ಲ ಮಾಹಿತಿ ನಿಮಗೆ ಕೇಳಬೇಕಿದೆಯಾ, ಕಲಿತ್ಕೋಬೇಕಿದೆಯಾ, ಪರೀಕ್ಷೆಗಳನ್ನ ನೀವು ಕ್ರ್ಯಾಕ್ ಮಾಡಬೇಕಿದೆಯಾ? ಹಾಗಾದ್ರೆ SLC ಪಾಸ್ ಆಗಿರುವ MTS ಅಭ್ಯರ್ಥಿಗಳೇ, ಡಿಗ್ರಿ ಪಾಸ್ ಆಗಿರುವ CGL ಆಕಾಂಕ್ಷಿಗಳೇ, ಈ 8951880403ಗೆ ಜಸ್ಟ್ 1000 rupees ಫೋನ್ ಪೇ ಮಾಡಿ ಆನ್ಲೈನ್ ಲಿಂಕ್ ನ ಕಳಿಸ್ಕೊಡ್ತೀನಿ. 25 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಗ್ರಾಮರ್ ನ ಕಲಿತು, ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಕಲಿತು, ನಾನು ಕಂಡಕ್ಟ್ ಮಾಡುವಂತ ಕೆಲವೊಂದು ಟೆಸ್ಟ್ ಸೀರೀಸ್ ಗಳನ್ನ ಅಟೆಂಡ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ, ನಿಮ್ಮನ್ನ ಕಾನ್ಫಿಡೆಂಟ್ ಮಾಡಿ ಈ ಒಂದು SSC ಯುದ್ಧಕ್ಕೆ ನಿಮ್ಮನ್ನ ರೆಡಿ ಮಾಡುವಂತ ಕೆಲಸ ನಂದು. ಇದಾಗಿತ್ತು ವಿದ್ಯಾರ್ಥಿಗಳೇ MTS ಪತ್ರಿಕೆಯ ಇನ್ನೊಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಹೋಪ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋನ ಲೈಕ್ ಮಾಡಿ ವಿದ್ಯಾರ್ಥಿಗಳೇ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವ್ರಿಗೂ ಕೂಡ ಈ ಕ್ಲಾಸಿನ ಕುರಿತು ಹೇಳಿ, ಎಲ್ಲರೂ ಗೌರ್ಮೆಂಟ್ ಜಾಬ್ ತಗೊಳ್ಳುವಂತ ನಿಮ್ಮ ಪ್ರಯತ್ನದಲ್ಲಿ ನನ್ನ ಒಂದು ಸೇವೆ ನಿಮಗಾಗಿ. ಇದಾಗಿತ್ತು ವಿದ್ಯಾರ್ಥಿಗಳೇ ಇವತ್ತಿನ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ಹಾಗೆ ಮುಂಬರುವ ದಿನಗಳಲ್ಲಿ ಶಾರ್ಟ್ಲಿ MTS ಮತ್ತು CGL ರಿಲೇಟೆಡ್ ಇರುವಂತಹ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ, ಮಾಕ್ ಟೆಸ್ಟ್ ಗಳನ್ನ ನಾನು ನಿಮಗೆ ನನ್ನ ಯೂಟ್ಯೂಬ್ ನ ಕಿಂಗ್ ಇಂಗ್ಲಿಷ್ ಆನ್ಲೈನ್, ಕಿಂಗ್ ಇಂಗ್ಲಿಷ್ ಬಸವರಾಜ್ ವನ್ಕಿ ಸರ್ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ನನ್ನ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಕೆಲವೊಂದು ಗ್ರಾಮರ್ ಟಾಪಿಕ್ ಗಳನ್ನ ಮಾಡಿದ್ದೇನೆ, ಅದರ ಜೊತೆಗೆ ಸಾಕಷ್ಟು ನೋಟಿಫಿಕೇಶನ್ ಆಗಿರುವಂತದ್ದು, ಹಾಗೇನೆ UPSC ಇಂದ FD/SD ಇಂದ ಬಂದು UPSC ವರೆಗೂ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ವಿಶ್ಲೇಷಣೆ ಮಾಡುವಂತದ್ದಾಗಿದೆ. ಅವೆಲ್ಲನೂ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸ್ನೇಹಿತರು ಕಳಿಸ್ಕೊಡಿ. ಎಲ್ಲರೂ ನನ್ನ ಕ್ಲಾಸನ್ನ ಜಾಯಿನ್ ಆಗಿ ನಿಮಗೆ ಪರೀಕ್ಷೆಯನ್ನ, ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ಕ್ರ್ಯಾಕ್ ಮಾಡುವಲ್ಲಿ ನಾನು ನನ್ನ ಪಾತ್ರ, ನನ್ನ ಸೇವೆ ನಿಮ್ ಜೊತೆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಯಾರೆಲ್ಲ ಕ್ಲಾಸ್ ಜಾಯಿನ್ ಮಾಡಬೇಕಾಗಿದೆ, ಅಡ್ಮಿಷನ್ ಓಪನ್ ಆಗಿದೆ MTS CGLಗೆ, ಬೇಗ ಜಾಯಿನ್ ಆಗಿ ಕಲಿತ್ಕೊಳ್ಳಿ, ಸರ್ಕಾರಿ ಉದ್ಯೋಗಗಳನ್ನ ಗಿಟ್ಟಿಸ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.